ಆಪರೇಷನ್ ಕಾಲನೇಮಿ ವಂಚಕ ಸಾಧುಗಳ ವಿರುದ್ಧದ ಅಭಿಯಾನ 82 ಬೂಸಿ ಬಾಬಾಗಳು ಜೈಲಿಗೆ. ವಂಚಕ ಸಾಧುಗಳ ವಿರುದ್ಧದ ಅಭಿಯಾನವಾದ ಆಪರೇಷನ್ ಕಾಲನೇಮಿ ಉತ್ತರಾಖಂಡದಲ್ಲಿ ಭರದಿಂದ ಸಾಗುತ್ತಿದೆ. ಕಳೆದ 3 ದಿನಗಳಿಂದ ಬಾಂಗ್ಲಾದೇಶದ ಒಬ್ಬ ವ್ಯಕ್ತಿ ಸೇರಿದಂತೆ 82 ವಂಚಕರನ್ನ ಡೆಹ್ರಾಡೂನ್ನಲ್ಲಿ ಬಂಧಿಸಲಾಗಿದೆ. ಹರಿದ್ವಾರ ಪೊಲೀಸರು ಅಭಿಯಾನವನ್ನ ಮುಂದುವರಿಸಿ ಧರ್ಮನಗರದಲ್ಲಿ 13 ನಕಲಿ ಬಾಬಾಗಳನ್ನ ಬಂಧಿಸಿದ್ದಾರೆ. ಅಖಾಡ ಪರಿಷತ್ನ ಅಧ್ಯಕ್ಷ ಮಹಂತ್ ರವೀಂದ್ರಪುರಿ ಆಪರೇಷನ್ ಕಾಲನೇಮಿಯನ್ನ ಸ್ವಾಗತಿಸಿದ್ದಾರೆ. ಉತ್ತರಾಖಂಡದಲ್ಲಿ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಆಪರೇಷನ್ ಕಾಲನೇಮಿಗೆ ಆದೇಶಿಸಿದರು. ರಾಜಧಾನಿ ಡೆಹ್ರಾಡೂನ್ನಲ್ಲಿ ಆಪರೇಷನ್ ಕಾಲನೇಮಿಯ ಮೊದಲ ದಿನದಂದು ಸುಮಾರು 82 ನಕಲಿ ಬಾಬಾಗಳನ್ನ ಬಂಧಿಸಲಾಯಿತು. ಬಂಧಿತ ನಕಲಿ ಬಾಬಾಗಳು ಸಾಧುಗಳ ವೇಷ ಧರಿಸಿ ಸಾಮಾನ್ಯ ಜನರನ್ನ ದಾರಿ ತಪ್ಪಿಸುತ್ತಿದ್ದರು. ಅವರ ಬಗ್ಗೆ ಬಹಳ ಸಮಯದಿಂದ ದೂರುಗಳು ಕೇಳಿಬರುತ್ತಿದ್ದವು. ನಗರದ ಕೊತ್ವಾಲಿ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯ ಸಮಯದಲ್ಲಿ ಅವರೆಲ್ಲರನ್ನ ಬಂಧಿಸಲಾಗಿದೆಯಂತ ಎಸ್ಎಸ್ಪಿ ಪ್ರಮೋದ್ ಸಿಂಗ್ ದೋಬಾಲ್ ತಿಳಿಸಿದ್ದಾರೆ. ನಾವು ಆಪರೇಷನ್ ಕಾಲನೇಮಿಯನ್ನ ಪ್ರಾರಂಭಿಸಿದ್ದೇವೆ ಮತ್ತು ಹರಿದ್ವಾರದ ಧಾರ್ಮಿಕ ಘನತೆಯೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಕನ್ವರ್ ಜಾತ್ರೆಗೆ ಮುಂಚಿತವಾಗಿ ವಂಚನೆಯನ್ನ ಎಂದಿಗೂ ಸಹಿಸಲಾಗುವುದಿಲ್ಲ ಅಂತ ಪೊಲೀಸರು ಕಟ್ಟುನಿಟ್ಟಿನ ಸಂದೇಶವನ್ನ ನೀಡಿದ್ದಾರೆ ಅಂತ ಎಸ್ಎಸ್ಪಿ ತಿಳಿಸಿದ್ದಾರೆ. ಕಾಲನೇಮಿ ಕಾರ್ಯಾಚರಣೆಯ ಅಡಿಯಲ್ಲಿ ಹರಿದ್ವಾರ ಪೊಲೀಸರು ಶ್ಯಾಮಪುರ ಪೊಲೀಸ್ ಠಾಣಾ ಪ್ರದೇಶದ 18 ವೇಷಧಾರಿ ಹಾವಾಡಿಗ ಬಾಬಾಗಳನ್ನ ಬಂಧಿಸಿದ್ದಾರೆ. ಪೊಲೀಸರ ಪ್ರಕಾರ ಈ ಜನ ಕನ್ವಾರಿಯರನ್ನ ತಡೆದು ಕಿರುಕುಳ ಕೊಡುತ್ತಿದ್ದರಂತೆ. ಅವರಿಗೆ ಮಾಟ ಮಂತ್ರ ಮತ್ತು ವಾಮಾಚಾರದ ಕಲೆಯನ್ನ ತೋರಿಸಲು ಪ್ರಯತ್ನಿಸುತ್ತಿದ್ದರಂತೆ. ಕೆಲವು ಪ್ರದೇಶಗಳಲ್ಲಿ ಇದು ಉದ್ವಿಗ್ನತೆಗೆ ಕಾರಣವಾಗುತ್ತಿತ್ತು. ಕನ್ವಾರಿಯರು ಅಂದರೆ ಯಾತ್ರಿಕರು ಈ ವೇಷಧಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಶ್ಯಾಮಪುರ ಪೊಲೀಸ್ ತಂಡ 18 ವೇಷಧಾರಿ ಹಾವಾಡಿಗರನ್ನ ಬಂಧಿಸಿದೆ. ಸಂತರ ಅತ್ಯುನ್ನತ ಸಂಘಟನೆಯಾದ ಅಖಿಲ ಭಾರತೀಯ ಅಖಾಡ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಮಹಾಂತ ರವೀಂದ್ರಪುರಿ ಅವರು ಆಪರೇಷನ್ ಕಾಲನೇಮಿಯನ್ನ ಬೆಂಬಲಿಸಿದ್ದಾರೆ. ಇದನ್ನ ಒಂದು ಪ್ರಮುಖ ಅಭಿಯಾನ ಅಂತ ಬಣ್ಣಿಸುತ್ತಾ ಕನ್ವರ್ ಸಮಯದಲ್ಲಿ ಧರ್ಮದ ಹೆಸರಿನಲ್ಲಿ ಜನರನ್ನ ವಂಚಿಸುತ್ತಿದ್ದ ಎಲ್ಲಾ ಜನರನ್ನ ಇದು ನಿಗ್ರಹಿಸುತ್ತದೆ ಅಂತ ತಿಳಿಸಿದ್ದಾರೆ. ತಮ್ಮ ಅನುಭವವನ್ನ ಹಂಚಿಕೊಂಡ ಶ್ರೀ ಮಹಾಂತ ರವೀಂದ್ರಪುರಿ ಕೇಸರಿ ಬಟ್ಟೆ ಧರಿಸಿ ಅನೇಕ ಜನರಿಂದ ಹಣ ಕೇಳುತ್ತಿದ್ದರು ಅನ್ನೋದನ್ನ ತಾವು ಸ್ವತಃ ಕಣ್ಣಾರೆ ಕಂಡಿದ್ದೇನೆ ಅನ್ನೋದನ್ನ ತಿಳಿಸಿದ್ದಾರೆ. ಅವರು ಯಾವುದೇ ಧಾರ್ಮಿಕ ಸಂಸ್ಥೆಯಿಂದ ಅಥವಾ ಯಾವುದೇ ಅಖಾಡದಿಂದ ಬಂದವರಲ್ಲ. ನಕಲಿ ವೇಷಧಾರಿಗಳಾಗಿ ಜನರನ್ನ ಸುಲಿಗೆ ಮಾಡುತ್ತಿದ್ದಾರೆ. ಹೀಗಾಗಿ ಉತ್ತರಾಖಂಡ ಕಠಿಣ ಹಾಗೂ ದಿಟ್ಟ ನಿರ್ಧಾರ ಕೈಗೊಂಡು ಆಪರೇಷನ್ ಕಾಲನೇಮಿಯನ್ನ ಶುರು ಮಾಡಿದೆ. ಇಡೀ ಭಾರತದಲ್ಲಿ ಇಂತಹ ನಕಲಿ ಬಾಬಾಗಳ ಹಾವಳಿ ಹೆಚ್ಚಾಗಿದೆ. ಕರ್ನಾಟಕದಲ್ಲೂ ಹಾದಿ ಬೀದಿಗೆ ಒಬ್ಬರಂತೆ ನಕಲಿ ಬಾಬಾಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದಾರೆ. ದಿನನಿತ್ಯ ರಾಜಾರೋಷವಾಗಿ ಜಾಹೀರಾತುಗಳನ್ನ ನೀಡಿ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕರ್ನಾಟಕದಲ್ಲೂ ನಕಲಿ ಬಾಬಾಗಳು, ಮಾಟ ಮಾಂತ್ರಿಕರು, ನಕಲಿ ಜ್ಯೋತಿಷಿಗಳು ಹೀಗೆ ಸಮಾಜವನ್ನ ಪೀಡಿಸುತ್ತಿರುವ ಇಂತಹವನ್ನ ಹುಡುಕಿ ಸದೆ ಬಡಿಯಬೇಕಿದೆ. ಜೊತೆಗೆ ಜಾಗೃತಿಯನ್ನು ಮೂಡಿಸಬೇಕಿದೆ. ಇಲ್ಲವಾದರೆ ಜನ ಮೂಢನಂಬಿಕೆಗೆ ಬಲಿಯಾಗೋದ್ರಲ್ಲಿ ಸಂಶಯವಿಲ್ಲ. ಅಷ್ಟೇ ಅಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳಾಗುವುದರಲ್ಲಿ ಎರಡು ಮಾತಿಲ್ಲ. ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.